Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ದೇಶ ಕಂಡ ಅಪ್ರತಿಮ ಆಡಳಿತಗಾರ ಹಾಗೂ ದೇಶ ಸ್ವತಂತ್ರಗೊಂಡ ನಂತರ ಇಲ್ಲಿಯವರೆಗೆ ಕಾಂಗ್ರೆಸ್ಸಿನ ಎಲ್ಲ ಸರ್ಕಾರಗಳಲ್ಲಿಯೂ ಸಹಿತ ಒಂದೊಂದು ಹಗರಣಗಳ ನಡೆದು ಭ್ರಷ್ಟಾಚಾರದ ಸರ್ಕಾರವೇ ಅಂತ ಮನೆಯ ಮಾತಾಗಿದ್ರೆ, ಕಳೆದ 10 ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತವನ್ನು ನಡೆಸಿದಂಥವರು ಸನ್ಮಾನ್ಯ ನರೇಂದ್ರ ಮೋದಿಯವರು. ಹಾಗಾಗಿ ಒಂದು ಆಡಳಿತ ಇನ್ನೊಂದು ಆರ್ಥಿಕ ನೀತಿಯ ಪರಿಣಾಮವಾಗಿ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಸ್ನೇಹಿತರೆ, ನಾನು ನಿಮಗೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗ ಭಾರತೀಯ ಜನತಾ ಪಾರ್ಟಿ ಮುಂದಕ್ಕೆ ಬರ್ತದೆ, ಭಾರತೀಯ ಜನತಾ ಪಾರ್ಟಿ ಪ್ರವರ್ಧಮಾನಕ್ಕೆ ಬರ್ತದೆ, ಒಂದು ಅಪಪ್ರಚಾರವನ್ನು ಮಾಡುವ ಕೆಲಸವನ್ನು ಮಾಡ್ತಾರೆ. ಅದು ಏನು ಅಂದರೆ, ಬಿಜೆಪಿಯವರು ಸಂವಿಧಾನವನ್ನು ಬದಲಿಸ್ತಾರೆ ಮತ್ತು ರಿಸರ್ವೇಷನ್ ಅನ್ನು ತೆಗಿತಾರೆ ಅಂತ ಹೇಳಿ. ನಾನು ಒಂದು ಮಾತು ಹೇಳ್ತೀನಿ, ದೇಶದ ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯುನ್ನತವಾದಂತಹ ಗೌರವವನ್ನು ಕೊಟ್ಟು ಅವರ ಪಂಚತೀರ್ಥಗಳನ್ನು ಯಾರಾದರೂ ಅಭಿವೃದ್ಧಿ ಮಾಡಿ ಅವನ್ನ ಪಂಚತೀರ್ಥ ಕ್ಷೇತ್ರ ಅಂತ ಕರೆದಂತಹ ಪ್ರಧಾನಮಂತ್ರಿ ಇದ್ರೆ ಅದು ಶ್ರೀ ನರೇಂದ್ರ ಮೋದಿ ಅವರು. ಯಾರನ್ನು ವೋಟ್ ಬ್ಯಾಂಕ್ ರಾಜಕಾರಣದಂತೆ ಉಪಯೋಗ ಮಾಡಲಾರದೆ, ಮೊದಲನೇ ಸರ್ತಿ ಅವಕಾಶ ಸಿಕ್ಕಾಗ ನಾವು ರಾಮನಾಥ್ ಕೋವಿಂದ್ ಅನ್ನುವಂತಹ ದಲಿತ ವ್ಯಕ್ತಿಯನ್ನ ನಾವು ರಾಷ್ಟ್ರಪತಿ ಮಾಡಿದರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅದಕ್ಕೆ ಒಂದು ಅನುಮೋದನೆಯನ್ನು ಕೊಟ್ಟರೆ, ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಒಬ್ಬ ಹಿಂದುಳಿದ ಮಹಿಳೆ, ಆ ಮಹಿಳೆಗೆ ರಾಷ್ಟ್ರಪತಿಯನ್ನ ಮಾಡುವುದರ ಮೂಲಕ ದೇಶದ ಒಂದು ದೊಡ್ಡ ಗೌರವವನ್ನು ಕೊಡುವಂತಹ ಕೆಲಸವನ್ನು ಆ ವರ್ಗಕ್ಕೆ ನಾವು ಮಾಡಿದ್ದೇವೆ. ಅನೇಕ ಟ್ರೈಬ್ ಜನ ತಾವು ಇಲ್ಲಿ ಇದ್ದೀರಿ, ಇದನ್ನು ತಾವು ಗಮನಿಸಬೇಕು ಅನ್ನುವಂತಹ ಮಾತು ಹೇಳ್ತೇನೆ ನಾನು. ಸ್ನೇಹಿತರೆ, ನರೇಂದ್ರ ಮೋದಿ ಗ್ಯಾರಂಟಿ ಅಂದ್ರೆ ಆ ಗ್ಯಾರಂಟಿ ಜೀವನದ ಭದ್ರತೆಯ ಗ್ಯಾರಂಟಿ ಅನ್ನುವಂಥದ್ದನ್ನು ತಾವು ನೆನಪಿಡ್ಕೋಬೇಕು. ಈ ದೇಶದೊಳಗ ಭಯೋತ್ಪಾದನೆ ಅತ್ಯಂತ ಕಮ್ಮಿಯಾಗಿ ಆಲ್ಮೋಸ್ಟ್ ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದ ನಂತರ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ತಾವು ನೋಡಿದ್ದೀರಿ. ಮೊದಲನೇದಾಗಿ ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ರೆ ಅರೆಸ್ಟ್ ಮಾಡಲಿಕ್ಕೆ 8 ದಿವಸ ತೆಗೆದುಕೊಂಡಂತ ಒಂದು ನಾಚಿಗೇಡಿ ಸರ್ಕಾರ ಇಲ್ಲಿ ಕೂತಿದೆ ಸ್ನೇಹಿತರೆ. ಅದೇ ರೀತಿ ಒಂದು ಕಡೆ ಈ ಸ್ಥಿತಿ ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಏನ್ ಹೇಳ್ತದೆ, ಭಯೋತ್ಪಾದನೆ ಬಗ್ಗೆ ಶೂನ್ಯ ಸಹಿಷ್ಣುತೆ, ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂತಹ ಮಾತು ಹೇಳಿ ಪಾಕಿಸ್ತಾನವನ್ನು ತಹಬಂದಿಗೆ ಇಟ್ಟರೆ, ಇವತ್ತು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆದಾಗ ಈ ರಾಜ್ಯದ ಗೃಹ ಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಸ್ಟೇಟ್ಮೆಂಟ್ ಕೊಡ್ತಾರೆ? ಅದು ಸಿಲಿಂಡರ್ ಸ್ಫೋಟ ಆಗಿದೆ ಅಂತ. ಅಂದ್ರೆ ಮುಚ್ಚಿ ಹಾಕುವ ಹುನ್ನಾರ. ಇನ್ನೊಬ್ಬರು ಕೊಡ್ತಾರೆ ಬಿಸಿನೆಸ್ ರೈವಲರೀಸ್, ಬಿಸಿನೆಸ್ ಸ್ಪರ್ಧೆಯಿಂದ ಆಗಿದೆ ಅಂತ ಹೇಳಿ. ಹಾಗಾಗಿ ಒಂದು ರೀತಿಯಲ್ಲಿ ತುಷ್ಟೀಕರಣದ ಪರಾಕಾಷ್ಠೆಯ ಪರಿಣಾಮ. ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಅನ್ನು ಸುಟ್ಟು ಪೊಲೀಸ್ ಸಿಬ್ಬಂದಿಯನ್ನ ಕೊಲ್ಲಲಿಕ್ಕೆ ಹೊರಟಂತ 150ಕ್ಕೂ ಹೆಚ್ಚು ಅಪರಾಧಿಗಳನ್ನ ಯಾರು PFI ಜೊತೆಗೆ ಸಂಪರ್ಕ ಇಟ್ಟುಕೊಂಡಿದ್ರೋ ಅವರನ್ನ ಬೇಲ್ ಮೇಲೆ ರಿಲೀಸ್ ಮಾಡಲಿಕ್ಕೆ ಇವರು ವ್ಯವಸ್ಥೆಯನ್ನು ಮಾಡಿದಂತಹ ಸರ್ಕಾರ KJ ಹಳ್ಳಿ DJ ಹಳ್ಳಿ ಅವರ ಕ್ಷೇತ್ರದ ಶಾಸಕರಾಗಿದ್ದಂಥ ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಯನ್ನು ಸುಟ್ಟು ಹಾಕಿ ಇಡೀ ಒಂದು ಕ್ಷೇತ್ರವನ್ನೇ ಗಲಭೆ ಗಂದಲದಿಂದ ಮೂಡಿಸಿದಂತಹ ಸಂದರ್ಭದಲ್ಲಿ ಸಹಿತ ಅದನ್ನು ಕೂಡ ಅವರ
ಅವರ ದಲಿತ ಶಾಸಕನಿಗೆ ಅವರು ಸಂರಕ್ಷಣೆ ಕೊಡಲಿಲ್ಲ. ಇವರು ಬಂದ ತಕ್ಷಣ ಅವರಿಗೆ ಬೇಲ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಪರಿಣಾಮವಾಗಿ ಇವತ್ತು ಮತಾಂಧ ಶಕ್ತಿಗಳಿಗೆ ಧೈರ್ಯ ಬರ್ತಾ ಇದೆ. ಆ ಮತಾಂಧ ಶಕ್ತಿಗಳ ಧೈರ್ಯದ ಪರಿಣಾಮವಾಗಿ ಹುಬ್ಬಳ್ಳಿಯಲ್ಲಿ ಒಂದು ಹುಡುಗಿ ಕಾಲೇಜ್ಗೆ ಹೋಗುವಂಥ ಕಾಲೇಜ್ ವಿದ್ಯಾರ್ಥಿನಿ, ಅವಳು ಅವರ ತಂದೆ ಹೇಳಿದ್ದಾರೆ, ಮೀಡಿಯಾದ ಮುಂದೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನನ್ನ ಮಗಳು ಮತಾಂತರ ಆಗಲಿಕ್ಕೆ ಒಪ್ಪಲಿಲ್ಲ, ಆದ್ದರಿಂದ ಆಕೆಯನ್ನು ಬರ್ಬರವಾಗಿ ಕೊಲೆ ಮಾಡಲಾಯಿತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ನಾನು ಹೇಳಿದೆ, ಈ ದೇಶದೊಳಗ ಈ ಮತಾಂಧದ ಭಯೋತ್ಪಾದನೆಯಿಂದ ಜೀವಕ್ಕೆ ಗ್ಯಾರಂಟಿ ಕೊಡುವಂತಹ, ಜೀವವನ್ನು ಉಳಿಸಿಕೊಳ್ಳುವಂತಹ ಗ್ಯಾರಂಟಿಯನ್ನ, ಜೀವದ ಭದ್ರತೆ ಗ್ಯಾರಂಟಿಯನ್ನ ಕೊಡಲಿಕ್ಕೆ ಸಾಧ್ಯ ಇದ್ರೆ ಅದು ಏಕಮಾತ್ರ ವ್ಯಕ್ತಿ, ಏಕಮಾತ್ರ ನಾಯಕ, ಅದು ಶ್ರೀ ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು. ಹಾಗಾಗಿ ಸ್ನೇಹಿತರೆ, ಗ್ಯಾರಂಟಿ ಗ್ಯಾರಂಟಿ ಅಂತ ಸಿದ್ದರಾಮಯ್ಯನವರು ಭಾಷಣ ಮಾಡ್ಕೊತ ಹೋಗ್ತಾರೆ. ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. 10 ರೂಪಾಯಿ ಬಾಂಡ್ ಪೇಪರ್ ಎಷ್ಟು ಮಾಡಿದ್ದಾರೆ? 100 ರೂಪಾಯಿ. 100 ರೂಪಾಯಿ ಬಾಂಡ್ ಪೇಪರ್ ಎಷ್ಟು ಮಾಡಿದ್ದಾರೆ? 500 ರೂಪಾಯಿ. ಪಹಣಿ ಪತ್ರಿಕೆ ಉತ್ತಾರ 10 ರೂಪಾಯಿ ಇದ್ದಿದ್ದು ಎಷ್ಟು ಮಾಡಿದ್ದಾರೆ? 25. ಅದೇ ರೀತಿ ಹಾಲಿನ ದರವನ್ನ ಜಾಸ್ತಿ ಮಾಡಿದ್ದಾರೆ. ಹಾಲು ಉತ್ಪಾದಕರಿಗೆ ನಾವೇನು ಸಬ್ಸಿಡಿ ಕೊಡ್ತಾ ಇದ್ವಿ ಅದನ್ನ ನಿಲ್ಲಿಸಿದ್ದಾರೆ. ಆನಂತರ ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ. ಮದ್ಯವಂತೂ ಸಿಕ್ಕಾಪಟ್ಟಿ, ಎಣ್ಣೆಯಂತೂ ಸಿಕ್ಕಾಪಟ್ಟಿ ಜಾಸ್ತಿ ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಪ್ರತಿ ವ್ಯಕ್ತಿಯಿಂದ 1,000 ರೂಪಾಯಿ ಕಸುಗೊಳ್ತಾ ಇದ್ದಾರೆ, 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ನೀತಿ ಸ್ನೇಹಿತರೆ. ಒಂದು TC ಹಾಕಬೇಕಂದ್ರೆ 10,000 ಇದ್ದಿದ್ದು ಇವತ್ತು ಎಷ್ಟು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಇವತ್ತು ನರೇಂದ್ರ ಮೋದಿ ಗ್ಯಾರಂಟಿ ಇದು ಜೀವದ ಗ್ಯಾರಂಟಿ, ಅದು ನಮ್ಮ ಸ್ವಾವಲಂಬನೆ ಗ್ಯಾರಂಟಿ ಅನ್ನುವಂತಹ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಸ್ವಾಗತಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.